ನಮಸ್ತೆ ಸ್ನೇಹಿತರೆ, ಥಾಟ್ಸ್ ಅನ್ಫಿಲ್ಟರ್ಡ್ ಬೈ ಪ್ರಜ್ಞಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ಆಡಿಯೋ ಬುಕ್ ಸರಣಿಯಲ್ಲಿ ನಾವು ಬದುಕು ಬದಲಿಸಬಹುದು 2 ನೇಮಿಚಂದ್ರರವರು ಬರೆದ ಸಾವೇ ಬರುವುದಿದ್ದರೆ ನಾಳೆ ಬಾ ಅನ್ನೋ ಪುಸ್ತಕದ ಆಡಿಯೋ ಬುಕ್ಕನ್ನು ಮಾಡ್ತಾ ಇದ್ದೇನೆ. ಇದು ಭಾಗ 1 ಆಗಿರ್ತದೆ. ಸೊ ಇದರಲ್ಲಿ ಮೊದಲಿಗೆ ಬರುವಂತಹದ್ದು ಅಂದರೆ ಮೊದಲ ಅಧ್ಯಾಯ ಸಾವೇ ಬರುವುದಿದ್ದರೆ ನಾಳೆ ಬಾ. ಬದುಕು ಬೆಳಕು 2004ರಲ್ಲಿ ನಾನು ಬರೆದ ಅಂಕಣ. ನನ್ನ ಬದುಕಿಗೆ ಬೆಳಕು ಕೊಟ್ಟ ಅದೆಷ್ಟೋ ವ್ಯಕ್ತಿಗಳನ್ನು, ಘಟನೆಗಳನ್ನು ಇಲ್ಲಿ ನೆನೆದಿದ್ದೆ. ಬದುಕು ಕಲಿಸಿದ ಪಾಠಗಳನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ. ಇವೇ ಅಂಕಣಗಳ ಸಂಗ್ರಹ. ಬದುಕು ಬದಲಿಸಬಹುದು ಪುಸ್ತಕವಾಗಿ ನವಕರ್ನಾಟಕದಿಂದ ಹೊರಬಂದಿತು. 2004 ನವೆಂಬರ್ ತಿಂಗಳಲ್ಲಿ ನಿಮಗೆ ವಿದಾಯ ಹೇಳಿದಾಗ ಬರೆದಿದ್ದೆ. 1 ವರ್ಷದಿಂದ ನಿಮ್ಮೊಡನೆ ನಾನಿದ್ದೆ, ನನ್ನೊಡನೆ ನೀವು. ಈಗ ಹೋಗಿ ಬರುವೆ, ಮತ್ತೆ ಭೇಟಿಯಾಗೋಣ. ಅನುಭವಗಳ ಜೋಳಿಗೆ ಮತ್ತೊಮ್ಮೆ ತುಂಬಿದಾಗ, ಬದುಕಿನ ಬುತ್ತಿ ಬಿಚ್ಚಿದಾಗ, ನಿಮ್ಮೊಡನೆ ಹಂಚಿಕೊಳ್ಳಲು ಮನಸ್ಸು ತುಡಿದಾಗ ಆ ಕ್ಷಣ ಈಗ ಬಂದಿದೆ. ಈ 6 ವರ್ಷಗಳಲ್ಲಿ ಬದುಕಿನ 108 ಅನುಭವಗಳು ಜೋಳಿಗೆ ತುಂಬಿ ಭಾರವಾಗಿದೆ. ಬುತ್ತಿ ಬಿಚ್ಚಿ ನಿಮ್ಮೊಡನೆ ಸಹಭೋಜನದ ಸಂತಸ ನನ್ನದು. ನಾನು ಬರೆದ ಯಾವುದೂ ನಿಮಗೆ ತಿಳಿದಿರದೇ ಇದ್ದ ವಿಷಯವಲ್ಲ. ನಾನು ಹಿಂದೆ ಹೇಳಿದ್ದು ಈಗ ಹೇಳ ಹೊರಟಿದ್ದೇನೂ ಹೊಸತಲ್ಲ. ಮಾಹಿತಿ ಕ್ರಾಂತಿಯ ಈ ದಿನಗಳಲ್ಲಿ ನಿಮಗೆ ಯಾವುದೇ ವಿಷಯದ ಬಗ್ಗೆ ಏನಾದರೂ ಬೇಕೆಂದರೆ ಅದು ಬೆರಳ ತುದಿಯಲ್ಲೇ ಇದೆ. ಇಂಟರ್ನೆಟ್ಗೆ ಹೋಗಿ ಹುಡುಕಿದರಾಯಿತು. ಆದರೆ ಮಾಹಿತಿ ಅನುಭವವಾಗುವುದಿಲ್ಲ. ಕೇವಲ ಮಾಹಿತಿಯಿಂದಲೇ ಬದುಕು ಬದಲಿಸುವುದಿಲ್ಲ. ತಿಳಿದಿರುವುದನ್ನು, ಗೊತ್ತಿರುವುದನ್ನು ಪ್ರಜ್ಞೆಯ ಆಳಕ್ಕೆ ಇಳಿಸುವುದು ಹೇಗೆ? ಜ್ಞಾನ ಎಷ್ಟೇ ವಿಸ್ತಾರವಿದ್ದರೂ, ಮಾಹಿತಿ ಎಷ್ಟೇ ಅಗಾಧವಿದ್ದರೂ ಅವನ್ನು ಬಳಸದಿದ್ದರೆ, ಕಾರ್ಯರೂಪಕ್ಕಿಳಿಸದೇ ಇದ್ದರೆ ಅವುಗಳಿಂದ ಎಳ್ಳಷ್ಟೂ ಉಪಯೋಗವಿರದು. ಇಂದು ಗುಟ್ಕಾ, ಸಿಗರೇಟು ಕ್ಯಾನ್ಸರ್ಗೆ ಕಾರಣ ಎಂದು ಅನಕ್ಷರಸ್ಥರಿಗೂ ತಿಳಿದಿದೆ. ಆದರೆ ವಿದ್ಯಾವಂತರು ಕೂಡ ಅವನ್ನು ಬಿಡುವಿಲ್ಲದೆ ಜಗಿಯುತ್ತಾರೆ. ತಿಳುವಳಿಕೆ ಮತ್ತು ಅಳವಡಿಕೆಯ ನಡುವೆ ಅಪಾರ ಅಂತರವೇಕಿದೆ? ತಿಳಿದಿದ್ದೆಲ್ಲವನ್ನೂ, ಕಲಿತ ಪಾಠಗಳನ್ನು ರಿವೈಸ್ ಮಾಡಿದಂತೆ ಅವು ನಮ್ಮ ಪ್ರಜ್ಞೆಯ ಆಳಕ್ಕಿಳಿಯುತ್ತವೆ. ಕಾರ್ಯರೂಪಕ್ಕೆ ಇಳಿಸುವ ಹುಮ್ಮಸ್ಸನ್ನು ನೀಡುತ್ತದೆ. ಈ ಬಗೆಯಲ್ಲಿ ತಿಳಿದ ಜ್ಞಾನವನ್ನು ಅಳವಡಿಸಿ ಬದುಕು ಬದಲಿಸಿಕೊಂಡವರ ಕಥನಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿದ್ದೇನೆ. ಅಂತಹ ವ್ಯಕ್ತಿಗಳನ್ನು 100,000 ಮೈಲಿ ದೂರಕ್ಕೆ ಹುಡುಕಿ ಹೋಗಿ ಭೇಟಿಯಾಗಿದ್ದೇನೆ. ಸಾವೇ ನಾಳೆ ಬಾ. ನಿಮಗೆ ನೆನಪಿರಬಹುದು, ನವೆಂಬರ್ 2003ರಲ್ಲಿ ನನ್ನ ಮೊದಲ ಅಂಕಣದಲ್ಲಿ ಅನುಪಮ ನಿರಂಜನರ ಬಗ್ಗೆ ಬರೆದಿದ್ದೆ. ಸಾವು ಒಳಗೆ ಬರಲೇ ಎಂದಾಗ ಸ್ವಲ್ಪ ತಾಳು, ಕೆಲಸವಿದೆ ಎಂದ ಅನುಪಮ ಸಾವನ್ನು ಅಲ್ಲೇ ಹೊಸ್ತಿಲಲ್ಲಿ ತಡೆದು ನಿಲ್ಲಿಸಿ 13 ವರ್ಷಗಳು ಕಾಯಿಸಿ ಆಸ್ಪತ್ರೆ, ಶಸ್ತ್ರಕ್ರಿಯೆ, ರೇಡಿಯೇಷನ್, ಕೀಮೋಥೆರಪಿಗಳ ನಡುವೆಯೂ ಚಿಮ್ಮಿದ ಜೀವನೋತ್ಸಾಹದಲ್ಲಿ ಬದುಕಿದರು. ಅದೇ ಅಂಕಣದಲ್ಲಿ ಕುಸುಮ ಅವರ ಬಗ್ಗೆ ಕೂಡ ಬರೆದಿದ್ದೆ. ಕರುಳಿನಲ್ಲಿ 5-6 ಗಡ್ಡೆಗಳನ್ನು ಹೊತ್ತ ಕುಸುಮ, ಹೊಟ್ಟೆಯಲ್ಲಿ ಶಸ್ತ್ರಕ್ರಿಯೆಗೆ ಮೀರಿ ಬೆಳೆದ ಕ್ಯಾನ್ಸರ್. ವೈದ್ಯರ ಭವಿಷ್ಯವಾಣಿಯನ್ನು ಬದಿಗಿಟ್ಟು ಕುಸುಮ ಬರೆಯುತ್ತಿದ್ದಾರೆ. ತೀವ್ರವಾಗಿ ಬರವಣಿಗೆಯಲ್ಲಿ ತೊಡಗಿದ್ದಾರೆ. ದಶಕಕ್ಕೂ ಹೆಚ್ಚು ಕಾಲ ಬೆಂಗಳೂರಿನ ವೇಶ್ಯಾ ಸಮಸ್ಯೆಯನ್ನು ಕುರಿತು ನಡೆಸಿದ ತಮ್ಮ ಸಂಶೋಧನೆಯ ಬಗ್ಗೆ ಬರೆಯುತ್ತಿದ್ದಾರೆ. ಬೇಗ ಬರೆಯಬೇಕು, ಬರೆದು ಮುಗಿಸಬೇಕು ಅವರು ಹೇಳಿದ್ದರು. ಅತ್ಯಂತ ಖುಷಿಯ ವಿಚಾರವೆಂದರೆ ಕುಸುಮ ಆ ಪುಸ್ತಕವನ್ನು ಬರೆದರು. ಲೈಂಗಿಕ ವೃತ್ತಿನಿರತ ಕತೆ ವ್ಯತೆಯನ್ನು ಕಾಯದ ಕಾರ್ಪಣ್ಯ ಪುಸ್ತಕದಲ್ಲಿ ಪ್ರಕಟಿಸಿದರು. ನಂತರ ಮಣ್ಣಿಂದ ಎದ್ದವರು ಕಾದಂಬರಿ ಬರೆದರು. ತನ್ನವರ ಶೋಷಣೆಯ ವಿರುದ್ಧ ಎದ್ದು ನಿಲ್ಲುವ ದಿಟ್ಟ ಹೆಣ್ಣಿನ ಕತೆ ಇಲ್ಲಿದೆ. ನೆನಪುಗಳ ಬೆನ್ನೇರಿ ಅವರ ಕಥಾ ಸಂಕಲನವೂ ಹೊರಬಂದಿತು. ಇದೇ ಉದಯವಾಣಿ ಪತ್ರಿಕೆಗಳ ಪುಟಗಳ ನಡುವಿನ ನವಿಲುಗರಿ ಎಂಬ ಮುದ್ದಾದ ಅಂಕಣ ಬರೆದರು. ಅದೆಷ್ಟೋ ವರ್ಷಗಳಿಂದ ಅವರ ಪರಿಚಯ ಇದ್ದರೂ ಅವರು ನನಗೆ ಸ್ನೇಹಿತರಾದದ್ದು 2003ರಲ್ಲಿ ಅವರ ಅನಾರೋಗ್ಯದ ಬಗ್ಗೆ ತಿಳಿದು ಅವರ ಮನೆಗೆ ಹುಡುಕಿ ಹೋದಾಗ. ಈ 6 ವರ್ಷಗಳಲ್ಲಿ ಅವರು ನನಗೆ ಆತ್ಮೀಯರಾದರು. ಮೊನ್ನೆ ಅವರ ಮನೆಗೆ ಹೋದಾಗ ಕೇಳಿದೆ, ಹೊಸದೇನು ಬರೆಯುತ್ತಿದ್ದೀರಿ? ಉತ್ಸಾಹದಿಂದ ತಮ್ಮ ಹೊಸ ಕಾದಂಬರಿಯ ವಿಷಯವನ್ನು ಹಂಚಿಕೊಂಡರು. ಓರ್ವ ನಿಷ್ಠಾವಂತ ಸಮಾಜ ಸೇವಕನಿಗೆ ನಕ್ಸಲೈಟ್ ಹಣೆಪಟ್ಟಿ ಹಚ್ಚಿದಾಗ ಆತನ ಬದುಕು ಬದಲಾಗುವ ಪರಿ ಅವರ ಕಾದಂಬರಿಯ ವಸ್ತುವಾಗಲಿದೆ. ವಿಷಯ ಕ್ಲಿಷ್ಟವಿದೆ,
ಬಹಳಷ್ಟು ಕ್ಷೇತ್ರ ಕಾರ್ಯ ಮಾಡಬೇಕಿದೆ, ಜನರನ್ನು ಭೇಟಿಯಾಗಬೇಕಿದೆ, 2-3 ವರ್ಷಗಳಾದರೂ ಹಿಡಿಸುತ್ತದೆ ಎಂದರು. ನನಗೆ ಗೊತ್ತಿದೆ, ಕುಸುಮ ಈ ಕಾದಂಬರಿ ಖಂಡಿತ ಬರೆಯುತ್ತಾರೆ. ಅವರ ಕಾದಂಬರಿ ಓದಲು ನಾನು ಕಾತುರದಿಂದ ಕಾಯುತ್ತೇನೆ. ಈ 6 ವರ್ಷಗಳಲ್ಲಿ ಕುಸುಮ ಮತ್ತೆ ಆಸ್ಪತ್ರೆಗೆ ಹೋಗಿಲ್ಲ. ಹಾಗೆಂದು ಕ್ಯಾನ್ಸರ್ ಮಾಯವಾಗಿದೆ ಎಂದಲ್ಲ. ಅದರ ಅನೇಕ ತೊಂದರೆಗಳು ಅವರ ನಿತ್ಯದ ಸಂಗಾತಿ. ಆದರೆ ಕುಸುಮ ಕುಳಿತು ದಿನ ಎಣಿಸಿದವರಲ್ಲ. ಕ್ಯಾನ್ಸರ್ ಅವರ ಜೀವನೋತ್ಸಾಹವನ್ನು, ಕ್ರಿಯಾಶೀಲ ಬದುಕನ್ನು, ಬರಹವನ್ನು ಕಿತ್ತುಕೊಳ್ಳಲು ಸಮರ್ಥವಾಗಿಲ್ಲ. ಮಾಯಾ ತಿವಾರಿ. ಕುಸುಮರ ದೇಹದಿಂದ ಕ್ಯಾನ್ಸರ್ ಮಾಯವಾಗಿಲ್ಲ. ಆದರೆ ದೇಹವಿಡೀ ಹರಡಿದ ಕ್ಯಾನ್ಸರ್ ಸಂಪೂರ್ಣವಾಗಿ ಮಾಯವಾದ ಉದಾಹರಣೆ ಮಾಯಾ ತಿವಾರಿ ಅವರದ್ದು. 1970ರ ದಶಕದಲ್ಲಿ ಮಾಯಾ ಟಾಪ್ ಅಮೆರಿಕನ್ ಫ್ಯಾಷನ್ ಡಿಸೈನರ್ ಎಂದು ಗುರುತಿಸಲ್ಪಟ್ಟಿದ್ದರು. ಹಣ, ಹೆಸರು, ಪ್ರಸಿದ್ಧಿಯ ತುತ್ತ ತುದಿಯಲ್ಲಿದ್ದ ಸಮಯ. 23ರ ವಯಸ್ಸಿನಲ್ಲಿ ಮಾಯಾ ತೀವ್ರ ಕ್ಯಾನ್ಸರ್ಗೆ ಬಲಿಯಾದರು. ಅಮೆರಿಕದ ಪ್ರತಿಷ್ಠ ಆಸ್ಪತ್ರೆಗಳಲ್ಲಿ ತಪಾಸಣೆ, 12 ಬಾರಿ ಶಸ್ತ್ರಚಿಕಿತ್ಸೆ, ಲೆಕ್ಕವಿಲ್ಲದಷ್ಟು ರೇಡಿಯೇಷನ್ ಥೆರಪಿ ಎಲ್ಲವೂ ಮುಗಿದ ಮೇಲೆ ವೈದ್ಯರು ಹೇಳಿದ್ದರು, ನಿಮಗಿರುವುದು 2 ತಿಂಗಳು. ಮಾಯಾ ತಿವಾರಿ ಸಂಪೂರ್ಣವಾಗಿ ಗುಣವಾದದ್ದು ಹೇಗೆ? ದಶಕಗಳು ಅವರು ಬದುಕಿ ಬಂದಿರುವುದಷ್ಟೇ ಅಲ್ಲ, ಸಾವಿರಾರು ಜನರಿಗೆ ಆರೋಗ್ಯದ ಹಾದಿ ತೋರಿದ ಅದ್ಭುತ ಕಥೆಯನ್ನು ಇಲ್ಲಿ ತೆರೆದಿಡುತ್ತಿದ್ದೇನೆ. ಸ್ವಸ್ಥ ಬದುಕಿನ ಹಾದಿಯಲ್ಲಿ ನಡೆದ ಮಾಯಾ ಅವರಿಗೀಗ 58 ವರ್ಷ. ಫೆಬ್ರವರಿ 8 ರಿಷಿಕೇಶದಲ್ಲಿ ಮಾಯಾ ತಿವಾರಿಯನ್ನು ಭೇಟಿಯಾದೆ. ಯೋಗ ಆ್ಯಂಡ್ ಆಯುರ್ವೇದ ವೇರ್ ಸೈನ್ಸ್ ಮೀಟ್ಸ್ ಕಾನ್ಷಿಯಸ್ನೆಸ್ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ನಲ್ಲಿ ಭಾಷಣ ಮಾಡಲು ಬರುತ್ತಾರೆ ಎಂಬ ವಿಷಯ ತಿಳಿದೊಡನೆ ಅವರೊಡನೆ ಮಾತನಾಡುವ ಆತುರದಲ್ಲಿ 1 ವಾರ ರಜೆ ಪಡೆದು ಋಷಿಕೇಶ ತಲುಪಿದ್ದೆ. ಅದಾಗಲೇ ಅವರ ಪಾತ್ ಟು ಪ್ರಾಕ್ಟಿಸ್ ಪುಸ್ತಕವನ್ನು ಓದಿದ್ದೆ. ತೀವ್ರ ಕ್ಯಾನ್ಸರ್ನಿಂದ ಸಾವಿನ ಸಮೀಪ ಸಾಗಿದ್ದ ಮಾಯಾ ಪವಾಡವೆಂಬಂತೆ ಸಂಪೂರ್ಣವಾಗಿ ಗುಣವಾದ ಕತೆ ಅದ್ಭುತವಾಗಿ ಕಂಡರೂ ನನಗೆ ಅಂತರಾಳದಿಂದ ಗುಣವಾಗುವ ಪ್ರಕ್ರಿಯೆ ಅರ್ಥವಾಗಿರಲಿಲ್ಲ. ಅಂತರಂಗದಿಂದ ಗುಣವಾಗುವುದು ಎಂದರೇನು? ಈ ಇನ್ನರ್ ಹೀಲಿಂಗ್, ಇನ್ನರ್ ಮೆಡಿಸಿನ್ ಯಾವುದು? ನಮ್ಮೊಳಗೆ ಸುಪ್ತವಾಗಿ ಇರುವ ನಮ್ಮಾಳದ ಗುಣವಾಗುವ ಶಕ್ತಿಯನ್ನು ಜಾಗೃತಗೊಳಿಸುವುದು ಹೇಗೆ? ನನ್ನೊಳಗೆ 100 ಪ್ರಶ್ನೆಗಳಿದ್ದವು. ಮತ್ತೆರಡು ಬಾರಿ ಓದಿದಂತೆ, ಮನಸ್ಸು ದೇಹಗಳ ನಡುವಿನ ಸೂಕ್ಷ್ಮ ಕೊಂಡಿಯ ಅರಿವು ಮೂಡಿದಂತೆ ಅವರ ಅನುಭವದ ಪುಸ್ತಕಗಳು ಒಳ ಅರಿವಿನ ಆಗಾರವಾಗಿ ಕಂಡವು. ಮತ್ತೆ ರಿಷಿಕೇಶದಲ್ಲಿ ಫೆಬ್ರವರಿ 2011ರಲ್ಲಿ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಏರ್ಪಟ್ಟಾಗ ಮಾಯಾ ಅವರೊಡನೆ ಸಂದರ್ಶನಕ್ಕೆಂದೇ ಅಲ್ಲಿಗೆ ಹೋದೆ. ಮಾಯಾ ಅಚ್ಚರಿಯಾಗುವಷ್ಟು ಚಿಕ್ಕವರಾಗಿ ಕಂಡರು. ಮಾಯಾ ಅವರ ಮುಗುಳ್ನಗೆಯ ಮಂದಸ್ಮಿತ ಮೊಗದಲ್ಲಿ ಆರೋಗ್ಯ ಚಿಮ್ಮುತ್ತಿತ್ತು. ಅವರ ಮುಖದ ಪ್ರಸನ್ನತೆ ನನ್ನನ್ನು ಮುದಗೊಳಿಸಿತ್ತು. ಅವರೊಡನೆ ಅವರು ಗುಣವಾದ ಬಗೆಯನ್ನು ಕೇಳುತ್ತಿದ್ದಂತೆ ನೋಯುತ್ತಿರುವ ಜಗತ್ತು ಗುಣವಾಗುವ ಬಗೆಯನ್ನು ಅವರು ಹೇಳಿದರು. ಭೀಕರ ಇತಿಹಾಸ. ಮಾಯಾ ತಿವಾರಿ ದಕ್ಷಿಣ ಅಮೆರಿಕದ ಪುಟ್ಟ ದೇಶ ಗುಯಾನಾದ ಒಂದು ಹಳ್ಳಿಯಲ್ಲಿ 1992ರಲ್ಲಿ ಹುಟ್ಟಿದರು. 11 ಮಕ್ಕಳಲ್ಲಿ ಒಬ್ಬರಾಗಿ ಬೆಳೆದರು. ಅವರ ತಂದೆ ಭಾರತೀಯ ಮೂಲದ ಪಂಡಿತ್ ರಾಮ್ ಪ್ರಸಾದ್ ತಿವಾರಿ. ಗುಯಾನಾದ ನೆಲನಿಲ್ಲದ ಯುದ್ಧಗಳನ್ನು ಕಂಡಿತ್ತು. ವಿದೇಶಿಯರ ಆಕ್ರಮಣದಲ್ಲಿ ನಲುಗಿತ್ತು. ಸ್ಪೇನಿನವರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಕಾಲೋನಿಗಳನ್ನು ಹೂಡಿ ಸದಾ ಕಲಹದಲ್ಲಿ ಸೋತು ಗೆದ್ದ ನೆಲವದು. ಮಾಯಾ ಅವರ ಹಿಂದೆ ದೊಡ್ಡ ಇತಿಹಾಸವಿತ್ತು. ಬರ್ಬರ ಚರಿತ್ರೆಯ 100,000 ನೋವುಗಳಿದ್ದವು. ಗುಯಾನಾ ಬ್ರಿಟಿಷ್ ಕಾಲೋನಿಯಾಗಿತ್ತು. 2200 ವರ್ಷಗಳ ಕಾಲೋನಿ ಆಡಳಿತದಲ್ಲಿ ಬ್ರಿಟಿಷರು ಆಫ್ರಿಕಾದಿಂದ ಕಪ್ಪು ಜನರನ್ನು ಗುಲಾಮರಾಗಿ ಎಳೆತಂದಿದ್ದರು. ಹಾಗೆಯೇ ಭಾರತದಲ್ಲಿಯ ಬಡವರನ್ನು ಕೂಲಿ ಕಾರ್ಮಿಕರಾಗಿ ಎಳೆದೊಯ್ದಿದ್ದರು. ಸ್ಥಳೀಯರ ನೆಲವನ್ನು ಕಿತ್ತುಕೊಂಡು ಅವರ ಸಂಸ್ಕೃತಿಯನ್ನು ತುಳಿದು ಜೀವನ ಪದ್ಧತಿಗಳನ್ನು ಅಳಿಸಿ ಹಾಕಿದ್ದರು. ಮಾಯಾ ತಿವಾರಿಯ ಮುತ್ತಜ್ಜ ಬ್ರಿಟಿಷ್ ಭಾರತದಿಂದ ಬ್ರಿಟಿಷ್ ಗುಯಾನಕ್ಕೆ ಗಂಟು ಮೂಟೆಗಳೆಂಬಂತೆ ರಫ್ತಾಗಿದ್ದರು. ತಮ್ಮಂತೆಯೇ ಸಾವಿರಾರು ಭಾರತೀಯರೊಡನೆ ಅವರು 3-4 ತಿಂಗಳ ಭೀಕರ ಸಮುದ್ರಯಾನವನ್ನು ಮಾಡಿ ತಲುಪಿದ್ದರು. ಈ ಹಾದಿಯಲ್ಲಿ ಬ್ರಿಟಿಷ್ ಯೋಧರು ಅದೆಷ್ಟೋ ಭಾರತೀಯ ಮಹಿಳೆಯನ್ನು
ಮಾನಭಂಗ ಮಾಡಿದ್ದರು. ಅವರ ಗಂಡಂದಿರನ್ನು ಸೋದರರನ್ನು ಹೊಡೆದು ಬಡಿದಿದ್ದರು. ಅನೇಕರನ್ನು ಸಮುದ್ರದಲ್ಲಿ ಎಸೆದಿದ್ದರು. ಬದುಕುಳಿದು ಬಂದು ತಲುಪಿದವರ ಆತ್ಮಸ್ಥೈರ್ಯ ಮುರಿದು ಬಿದ್ದಿತ್ತು. ಅವರ ಬದುಕಿನುದ್ದಕ್ಕೂ ಕಾಡಿದ ಭೀಕರ ದುಸ್ವಪ್ನವಾಗಿತ್ತು. ಅವರು ಅನುಭವಿಸಿದ ನೋವು, ಕ್ರೌರ್ಯ ಅವರ ಮುಂದಿನ ಪೀಳಿಗೆಗಳ ಮನಸ್ಸಿನಲ್ಲಿ ಟಸೆ ಒತ್ತಿ ನಿಂತಿತ್ತು. ಮಾಯಾ ಹೇಳುತ್ತಾರೆ, ನನ್ನ ಬದುಕಿನ ಚಾದರ ನನ್ನ ಪೂರ್ವಿಕರ ನೋವಿನ ಎಳೆಯಿಂದ ನೇಯ್ದಿತ್ತು. ನನ್ನ ಪೂರ್ವಿಕರು ತಮ್ಮ ನೆಲದಿಂದ ಬೇರು ಕಿತ್ತುಕೊಂಡು ಬಂದಿದ್ದರು. ತಮ್ಮವರಿಂದ ಬೇರ್ಪಟ್ಟು ಈ ಹೊಸ ನೆಲದಲ್ಲಿ ಏಕಾಂಗಿಗಳಾಗಿ ಪರಕೀಯರಾಗಿ ನಿಂತಿದ್ದರು. ಆ ಭೀಕರ ಇತಿಹಾಸದ ನೋವಿನ ನೆನಪುಗಳನ್ನು ಪಿತ್ರಾರ್ಜಿತವಾಗಿ ನಾನು ಪಡೆದಿದ್ದೆ. ಮಾಯಾ ಅವರ ತಂದೆ ಎಳೆಯ ವಯಸ್ಸಿನಲ್ಲೇ ಮಕ್ಕಳನ್ನು ಯೋಗ, ಪ್ರಾಣಾಯಾಮ, ಧ್ಯಾನ, ಸಾಧನಕ್ಕೆ ಪರಿಚಯ ಮಾಡಿಕೊಟ್ಟಿದ್ದರು. ಪರಾಡಳಿತದ ತುಳಿತದಲ್ಲಿ ಭಾರತದಲ್ಲಿ ಕೂಡ ಕಳೆದು ಹೋಗುತ್ತಿದ್ದ ಭಾರತೀಯ ಜೀವನ ವಿಧಾನವನ್ನು ಬಲು ಕಷ್ಟದಿಂದ ಉಳಿಸಿಕೊಂಡು ಬಂದಿದ್ದರು. ಯಾದವಿ ಕಲಹ 1966ರಲ್ಲಿ ಗುಯಾನ ಬ್ರಿಟಿಷ್ ಆಡಳಿತದಿಂದ ಮುಕ್ತಿ ಪಡೆದು ಸ್ವತಂತ್ರವಾದಾಗ ಭೀಕರ ಸಿವಿಲ್ ಯುದ್ಧ ಆಫ್ರಿಕಾ ಮತ್ತು ಭಾರತ ಸಂಜಾತರ ಗುಯಾನಿಯರ ನಡುವೆ ಅದಾಗಲೇ ಆರಂಭವಾಗಿತ್ತು. ಬಹಳಷ್ಟು ಜನ ಈ ಯಾದವಿ ಕಲಹದಲ್ಲಿ ಸಾಯಲಿದ್ದರು. 65% ಭಾರತೀಯ ಸಂಜಾತ ಗುಯಾನಿಯರು ದೇಶದಿಂದ ಹೊರಡಬೇಕಾಯಿತು. ಮಾಯಾ ಅವರ ಕುಟುಂಬ ಮತ್ತೆ ದೇಶಭ್ರಷ್ಟವಾಗುವ ಸ್ಥಿತಿ. ಅವಕಾಶ ದೊರೆತೊಡನೆ 16 ವರ್ಷದ ಬಾಲೆ ಮಾಯಾ ಯಾದವಿ ಕಲಹದಲ್ಲಿ ಹೊತ್ತಿ ಉರಿಯುತ್ತಿದ್ದ ಗುಯಾನವನ್ನು ತೊರೆದು ತನ್ನ ಪ್ರೀತಿಯ ಕುಟುಂಬವನ್ನು ಹಿಂದೆ ಬಿಟ್ಟು ನ್ಯೂಯಾರ್ಕಿಗೆ ಏಕಾಂಗಿಯಾಗಿ ಹೊರಟರು. ತನ್ನ ಭಾರತೀಯ ಗುಯಾನಿ ಹಿನ್ನೆಲೆಯ ಬಗ್ಗೆ ಅವರಿಗೆ ಅಳುಕಿತ್ತು. ಕೀಳರಿಮೆ ಕೂಡ ಇದ್ದಿರಬಹುದು. ತಮ್ಮ ಗುರುತನ್ನು ಹಿಂದೆ ಬಿಟ್ಟು ಹೊಸ ದೇಶದಲ್ಲಿ ಹೊಸ ಬದುಕನ್ನು ಕಟ್ಟಲು ಹೊರಟರು. ನ್ಯೂಯಾರ್ಕ್ ನಗರದ ಸುರಕ್ಷಿತ ಪರಿಸರದಲ್ಲೂ ಮಾಯಾರ ಮನಸ್ಸು ಶಾಂತವಿರಲಿಲ್ಲ. ಗುಯಾನಾದ ಜನಾಂಗೀಯ ಯುದ್ಧ, ರಕ್ತಪಾತ ದುಸ್ವಪ್ನವಾಗಿ ಕಾಡಿದ್ದವು. ಕಡೆಗೆ ಮಾಯಾ ತಮ್ಮ ಸುತ್ತಲೂ ಒಂದು ಕೋಟೆ ಕಟ್ಟಿಕೊಂಡರು. ಗುಯಾನಾದ ಎಲ್ಲ ಸುದ್ದಿಗಳಿಂದ ದೂರ ಉಳಿದರು. ತಮ್ಮ ಬೆನ್ನಿಗಿದ್ದ ಕಹಿ ಇತಿಹಾಸ ಭೂತವನ್ನೆಲ್ಲ ಅಳಿಸಿ ಹಾಕಿ ಹಿಂದಿನ ಬದುಕಿಗೆ ಕದ ಮುಚ್ಚಿ ಬೀಗ ಜಡಿದರು. ಜಗಮಗಿಸಿದ ಫ್ಯಾಷನ್ ಜಗತ್ತು 1974 ನ್ಯೂಯಾರ್ಕಿನ ಮ್ಯಾಡಿಸನ್ ಅವೆನ್ಯೂರಲ್ಲಿ ಆಕೆಯ ಪ್ರತಿಷ್ಠಿತ ಬಾಟಿಕ್ ಮಾಯಾ ತೆರೆಯಿತು. ಕೆಲವೇ ವರ್ಷಗಳು 1970ರ ದಶಕ ಮಾಯಾ ತಿವಾರಿ ಟಾಪ್ ಅಮೆರಿಕನ್ ಫ್ಯಾಷನ್ ಡಿಸೈನರ್ ಎಂದು ಗುರುತಿಸಲ್ಪಟ್ಟರು. ಲೈಫ್ ಮ್ಯಾಗಜಿನ್ ಮಾಯಾ ಅವರ ಕೆಲಸವನ್ನು ಅಮೆರಿಕದ ಮೊಟ್ಟ ಮೊದಲ ಹೈ ಫ್ಯಾಷನ್ ಎಂದು ಉಲ್ಲೇಖಿಸಿತ್ತು. ಮಾಯಾ ಬ್ರ್ಯಾಂಡ್ ಹೆಸರಿನ ಆಕೆಯ ವಿಶಿಷ್ಟ ಫ್ಯಾಷನ್ ಉಡುಗೆಗಳು ಅಮೆರಿಕದ ಪ್ರತಿಯೊಂದು ಪ್ರತಿಷ್ಠಿತ ಅಂಗಡಿಗಳಲ್ಲಿ ಮಾರಾಟಕ್ಕಿದ್ದವು. 70ರ ದಶಕದುದ್ದಕ್ಕೂ ನ್ಯೂಯಾರ್ಕಿನ ಮ್ಯಾಡಿಸನ್ ಅವೆನ್ಯೂದಲ್ಲಿದ್ದ ಆಕೆಯ ಗ್ರ್ಯಾಂಡ್ ಬೂಟಿಕ್ ಮಾಯಾ ಹಾಲಿವುಡ್ ಪ್ರಸಿದ್ಧರಿಗೆ, ರಾಕ್ ಸಂಗೀತಗಾರರಿಗೆ ಹೈ ಫ್ಯಾಷನ್ ಉಡುಪುಗಳನ್ನು ಒದಗಿಸಿದ ತಾಣವಾಗಿತ್ತು. ವೋಗ್, ಕಾಸ್ಮೋಪಾಲಿಟನ್ ಎಲ್ಲದರಲ್ಲೂ ಮಾಯಾ ಕಾಣಿಸಿಕೊಂಡರು. ನ್ಯೂಯಾರ್ಕ್ ಪತ್ರಿಕೆಯ ಮುಖಪುಟವನ್ನು ಅಲಂಕರಿಸಿದರು. ಆಕೆಯ ಕೆಲಸದಲ್ಲಿ ಯಶಸ್ಸು ಗರಿಗೆದರಿದ ಹೊತ್ತು ಹೊಳೆವ ಲಿಪ್ಸ್ಟಿಕ್, ತೊಟ್ಟ ಫ್ಯಾಷನೇಬಲ್ ಬಟ್ಟೆಗಳು, ಪ್ಲಾಟ್ಫಾರ್ಮ್ ಶೂಗಳು, ಯಶಸ್ಸಿನ ಅಮಲಿನಲ್ಲಿ ತನ್ನೊಳಗೆ ಬಿಚ್ಚಿಕೊಳ್ಳುತ್ತಿದ್ದ ಅನಾರೋಗ್ಯದ ಬೀಜಗಳನ್ನು ಗಮನಿಸಲು ಸಮಯವಿರಲಿಲ್ಲ. ಮಾಯಾರ ಪ್ರಾಣಚೇತನ ಅಂತರಾತ್ಮ ಒಳಗಿಂದೊಳಗೆ ಕುಸಿಯುತ್ತಿತ್ತು. ದೇಹದಲ್ಲಿ ನಿಶ್ಶಕ್ತಿ, ಮನಸ್ಸಿನಲ್ಲಿ ಮುದವಿಲ್ಲದೆ ಖಿನ್ನತೆ, ತಾವಲ್ಲದ ತಾವಾಗಿ ಬದುಕುತ್ತಿದ್ದ ಈ ಪರಿ. ಆದರೆ ಅದೆಲ್ಲದಕ್ಕೂ ಮುಸುಕಿ ಹಾಕಿ ನಡೆದಿದ್ದರು. ಫ್ಯಾಷನ್ ಜಗತ್ತಿನ ಪಾರ್ಟಿಗಳಲ್ಲಿ ಬಿಡುವಿಲ್ಲದಂತೆ ತೊಡಗಿ ತನ್ನ ಬದುಕಿನಲ್ಲಿ ಏನೋ ಸರಿ ಇಲ್ಲ ಎಂಬ ಅಂತರಂಗದ ಅರಿವನ್ನು ಅದುಮಿಟ್ಟರು. ಮಧ್ಯರಾತ್ರಿಯಾಚೆಗೂ ದುಡಿಮೆ, ಮುಂಜಾವಿನವರೆಗೂ ತನ್ನಂತೆಯೇ ಮುಖವಾಡ ತೊಟ್ಟ ಯಶಸ್ವಿ ವಿಲಾಸಿ ಜನರೊಡನೆ ಮುಗಿಯದ ಪಾರ್ಟಿಗಳು. ಸುಖದ ಸುಪ್ಪತ್ತಿಗೆಯಲ್ಲಿ ಕೂಡ ಅವರಿಗೆ ನೆಮ್ಮದಿಯ ನಿದ್ರೆ ಇರಲಿಲ್ಲ. ಅವರನ್ನು ಇನ್ನಿಲ್ಲದಂತೆ ದುಸ್ವಪ್ನಗಳು ಕಾಡಿದವು. ಯಶಸ್ಸಿನ ಹೆದ್ದಾರಿಯಲ್ಲಿ ದಾಪುಗಾಲು ಇಟ್ಟು ನಡೆಯುತ್ತಾ ಆತ್ಮವಿಶ್ವಾಸ ಹೆಚ್ಚುತ್ತಿದ್ದ ಈ ಕ್ಷಣದಲ್ಲಿಯೇ ಆಕೆಯ ಒಳಗೆ ತನ್ನ ಕುಟುಂಬ ಮತ್ತು ತನ್ನ ಭೂತಕ್ಕೆ ತಾನು ಬೆನ್ನು ತಿರುಗಿಸಿದೆ ಎಂಬ ವಿಚಾರ ಅಪ್ರಜ್ಞಾಪೂರ್ವಕವಾಗಿ ಅಂತರಾಳದ ಮೂಲೆಯಲ್ಲಿ ಅವಿತು ಹಿಂಸಿಸಿತ್ತು. ತನ್ನ ಇಡೀ ಕುಟುಂಬವನ್ನು ಯಾದವಿ ಯುದ್ಧದ ಘೋರ ಯಾತನೆಗೆ, ಕ್ರೂರ ವಿಧಿಗೆ ಬಿಟ್ಟು ತಾನೊಬ್ಬಳು
ಸುರಕ್ಷಿತವಾಗಿ ಸ್ವತಂತ್ರ ಬದುಕಿಗೆ ಓಡಿ ಬಂದ ಅಪರಾಧ ಪ್ರಜ್ಞೆ ಕಾಡಿತ್ತು. ಅಸ್ವಸ್ಥತೆಯ ಬೀಜಗಳು. ಮಾರ್ಚ್ ತಿಂಗಳು 1975, 23 ವರ್ಷ. ಮಾಯಾಗೆ ತನ್ನ ಮನಸ್ಸಿನ ಇರುಸುಮುರುಸು ಡಿಸ್ಈಸ್ ತನ್ನ ದೇಹದಲ್ಲಿ ದೈಹಿಕ ರೋಗವಾಗಿ ರೂಪು ಪಡೆದಿದೆ ಅನಿಸತೊಡಗಿತು. ಏನೋ ಸರಿ ಇಲ್ಲರಿಲ್ಲ. ರಾತ್ರಿಯ ಸ್ವಪ್ನಗಳು ಮತ್ತಷ್ಟು ಕಾಡತೊಡಗಿದ್ದವು. ಎಚ್ಚರಿಕೆಯ ಕ್ಷಣಗಳಲ್ಲಿ ತಲೆ ಒಡೆದಂತಾಗಿತ್ತು. ಒಂದು ರೀತಿ ಮಂಕು ಬಡಿದಿತ್ತು ಮನಸ್ಸಿಗೆ, ಬುದ್ಧಿಗೆ. ದೇಹದಲ್ಲಿ ನಿಶ್ಶಕ್ತಿ, ನಾಲಿಗೆಗೆ ರುಚಿಯಿಲ್ಲ, ಸದಾ ಆಯಾಸ, ಹೊಟ್ಟೆ ಕೆಳಗಿಳಿದು ಭಾರವಾದ ಭಾವನೆ. ವೈದ್ಯರನ್ನು ಹೋಗಿ ಕಂಡರು. ವೈದ್ಯರು ಅವರ ಗರ್ಭಕೋಶದಲ್ಲಿದ್ದ ಗಡ್ಡೆಯನ್ನು ಚುಚ್ಚಿ ನೋಡುತ್ತಿದ್ದಂತೆ ತೀವ್ರ ನೋವಿನಲ್ಲಿ ಪರೀಕ್ಷಣಾ ಮೇಜಿನ ಮೇಲೆ ಮಾಯಾ ಮೂರ್ಛೆ ಹೋದರು. ಬಯಾಪ್ಸಿಯ ಫಲಿತಾಂಶ ಬಂದಿತ್ತು. ಅಂಡಾಶಯದ ಕ್ಯಾನ್ಸರ್ ಹರಡಿ ಅವರ ಗರ್ಭಕೋಶವನ್ನು ಆವರಿಸಿತ್ತು. ಗರ್ಭಕೋಶ ತೆಗೆದು ಹಾಕಿದರೆ ಪ್ರಾಣಕ್ಕೇನು ಅಪಾಯವಿಲ್ಲ ಎಂದು ವೈದ್ಯರು ಹೇಳಿದರು. ಜೂನ್ ತಿಂಗಳು. ಗರ್ಭಕೋಶವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದರು. 6 ತಿಂಗಳ ರೇಡಿಯೇಷನ್ ಥೆರಪಿ ಪಡೆದರು. ಇಷ್ಟೆಲ್ಲ ತೀವ್ರತರದ ಉಪಚಾರದ ನಂತರವೂ ಮತ್ತೆ ಪರೀಕ್ಷಿಸಿಕೊಂಡಾಗ ಗಡ್ಡೆಗಳು ಕಂಡವು. ಒಂದು ಶ್ವಾಸಕೋಶಕ್ಕೆ, 2 ಮೂತ್ರಪಿಂಡಕ್ಕೆ ಅಂಟಿಕೊಂಡಿದ್ದವು. ಉಳಿದ ಭಾಗದಲ್ಲಿಯೂ ಗಡ್ಡೆಗಳಿದ್ದವು. ಮುಂದಿನ 1.5 ವರ್ಷಗಳಲ್ಲಿ ಒಟ್ಟು 8 ಶಸ್ತ್ರಚಿಕಿತ್ಸೆಗಳು ದೇಹದ ಮೇಲಾಗಿದ್ದವು. ಅವುಗಳಲ್ಲಿ 2 ಶಸ್ತ್ರಚಿಕಿತ್ಸೆಗಳಿಗೆ 8 ಗಂಟೆಗಳು ಹಿಡಿಸಿದ್ದವು. ಹೊಟ್ಟೆ, ಸಣ್ಣ ಕರುಳಿಗಳಿಗೆ ಅಂಟಿ ಬೆಳೆದ ಗಡ್ಡೆಗಳನ್ನು ಬಿಡಿಸಿ ತೆಗೆಯಲು ಗಂಟೆಗಳ ಸರ್ಜರಿ ನಡೆಯಿತು. ಅವರ ರೇಡಿಯಾಲಜಿಸ್ಟ್ ಹೇಳಿದ್ದರು, ಇಷ್ಟು ಶೀಘ್ರವಾಗಿ ಈ ಬಗೆಯಲ್ಲಿ ಕ್ಯಾನ್ಸರ್ ಗಡ್ಡೆಗಳು ಸ್ಫೋಟಿಸಲು ಕಾರಣ ಬಹುಶಃ ಮೊದಲ ಬಾರಿಯ ಶಸ್ತ್ರಚಿಕಿತ್ಸೆಯಲ್ಲಿ ಸರ್ಜನ್ ಕೈಯಿಂದ ಚಾಕು ಜಾರಿ ಬಿದ್ದು ಕ್ಯಾನ್ಸರ್ ಗಡ್ಡೆ ಒಡೆದು ಸುತ್ತಲಿನ ಅಂಗಾಂಶಗಳಿಗೆ ಕ್ಯಾನ್ಸರ್ ಕಣಗಳನ್ನು ಚಿಮ್ಮಿರಬೇಕು. 1977 ನವೆಂಬರ್ ತಿಂಗಳು. ವೈದ್ಯರಿಗೆ ಅವರ ಕ್ಯಾನ್ಸರ್ ಮಾರಕವಾದದ್ದು ಎಂದು ಅರಿವಾಗಿತ್ತು. 12 ಬಾರಿ ಶಸ್ತ್ರಚಿಕಿತ್ಸೆ, ಲೆಕ್ಕವಿಲ್ಲದಷ್ಟು ರೇಡಿಯೇಷನ್ ಥೆರಪಿ ಎಲ್ಲವೂ ಮುಗಿದ ಮೇಲೆ ವೈದ್ಯರು ಹೇಳಿದ್ದರು, ನಿಮಗಿರುವುದು 2 ತಿಂಗಳು. ಯಮಯಾತನೆಯಲ್ಲಿ ನರಳುತ್ತಿದ್ದ ಮಾಯಾಗೆ ಕರುಣೆಯಿಂದ ಹೇಳಿದರು, ಆಸ್ಪತ್ರೆಯಲ್ಲಿ ನಮ್ಮ ಶುಶ್ರೂಷೆಯಲ್ಲಿ ಇರಿ. ಹೆಚ್ಚು ಮಾರ್ಫಿನ್ ನೀಡಿ ನೋವನ್ನು ಆದಷ್ಟು ಶಮನಗೊಳಿಸಲು ಪ್ರಯತ್ನಿಸುತ್ತೇವೆ. ಹಿಮಶಿಖರಗಳ ನಡುವೆ. ಮಾಯಾ ಯಾರಿಗೂ ಹೇಳದೆ ಆಸ್ಪತ್ರೆಯಿಂದ ಹೊರಬಿದ್ದರು. ಬದುಕು ತನಗೆ 2 ತಿಂಗಳು ಉಳಿಸಿದ್ದರೆ ಆ 2 ತಿಂಗಳಲ್ಲಿ ಆಸ್ಪತ್ರೆಯಲ್ಲಿ ಮಾರ್ಫಿನ್ ಚುಚ್ಚಿಕೊಂಡು ಹೆಣವಾಗಿ ಕಳೆಯಲು ಅವರು ಇಚ್ಛಿಸಲಿಲ್ಲ. ತನ್ನ ಕೊನೆಯ ದಿನಗಳನ್ನು ರಣವೈದ್ಯವಿಲ್ಲದೆ ಏಕಾಂತದಲ್ಲಿ ಅಂತರಂಗದ ಆಳಕ್ಕಿಳಿದು ಧ್ಯಾನದಲ್ಲಿ ಕಳೆಯಲು ಬಯಸಿದ್ದರು. ವೇರ್ಮೌಂಟ್ ಬೆಟ್ಟಗಳ ಹಿಮಶಿಖರದ ನಡುವಿನ ಗೆಳತಿಯೊಬ್ಬಳ ಸ್ಕೀ ಕ್ಯಾಬಿನ್ಗೆ ಸಾವನ್ನು ಬರಮಾಡಿಕೊಳ್ಳಲು ಹೋದರು. ತಮ್ಮ ಬದುಕಿನ ಬಗ್ಗೆ ಅಲ್ಲಿ ಧ್ಯಾನಸ್ಥರಾದರು. ಡಿಸೆಂಬರ್ ತಿಂಗಳು. ಕೊರೆವ ಚಳಿಗಾಲ, ಅತ್ಯಂತ ಶಾಂತ ವಾತಾವರಣ. ಸುತ್ತಲಿನ ಪರ್ವತಗಳು, ನೆಲ ಮುಗಿಲುಗಳೆಲ್ಲ ಶ್ವೇತವರ್ಣದ ಹಿಮದ ಚಾದರ ಹೊದ್ದು ಮೌನವಾಗಿ ಮಲಗಿದ ಈ ಅದ್ಭುತ ಪರಿಸರ ಚಡಪಡಿಸುತ್ತಿದ್ದ ಆಕೆಯ ಮನದ ಆಳಕ್ಕಿಳಿಯಲು ಸಹಾಯ ಮಾಡಿತು. ಅಂತರಂಗಕ್ಕೆ ಇಳಿದಂತೆ ಗಾಢ ಮೌನ ಮತ್ತು ಧ್ಯಾನದಲ್ಲಿ ತೊಡಗಿದರು. ಕೋಣೆಯ ಫೈರ್ಪ್ಲೇಸ್ನಲ್ಲಿದ್ದ ಬೆಂಕಿ ಉರಿಯುತ್ತಿತ್ತು. ಮಾಯಾ ಅತ್ತರು, ಮನಸ್ಸು ಬಿಚ್ಚಿ ಅತ್ತರು. ಹಾಗೆಯೇ ತಮ್ಮೆದೆಯಲ್ಲಿ ಹೊತ್ತಿ ಉರಿದು ಬೆಂಕಿಯಂತೆ ಬೇಯಿಸುತ್ತಿದ್ದ ಗೂಢ ಗುಟ್ಟುಗಳನ್ನೆಲ್ಲ ಬರೆಯತೊಡಗಿದರು. ಅಂತರಂಗದ ಸಿಕ್ಕು ಬಿಡಿಸಿ. ವೇರ್ಮೌಂಟ್ ಪರ್ವತದ ಮಡಿಲಲ್ಲಿ ಬದುಕಿನಂಚಿನಲ್ಲಿ ಕುಳಿತ ಈ ಸಮಯದಲ್ಲಿ ಮಾಯಾ ತಮ್ಮ ಅಂತರಂಗವನ್ನೆಲ್ಲ ಶೋಧಿಸಿ ಬರೆದೇ ಬರೆದರು. ಧಾರಾಕಾರವಾಗಿ ಎತ್ತರು. ಬರೆಯುತ್ತಾ ತಮ್ಮಾಳದಲ್ಲಿ ಗಂಟಾದ ಗುಟ್ಟುಗಳನ್ನು ಹೊರಹಾಕಿದರು. ಒಂದು ರಾತ್ರಿ ಉರಿಯುವ ಬೆಂಕಿಯ ಬಳಿ ಬೆಚ್ಚನೆ ಕುಳಿತಂತೆ ತಂದೆಯ ಪ್ರೀತಿ, ವಿವೇಕ, ವಿವೇಚನೆ ಅವರಿಗೆ ನೆನಪಾಯಿತು. ತನ್ನ ಕುಟುಂಬವನ್ನು, ತನ್ನ ತಂದೆ ತಾಯಿಯರನ್ನು ಕಂಡು ವರ್ಷಗಳು ಕಳೆದು ಹೋಗಿದ್ದವು. ಅವರು ಹೇಗಿದ್ದಾರೆ? ಭೀಕರ ಸಿವಿಲ್ ಯುದ್ಧದಿಂದ ಬದುಕುಳಿದರೆ ಅವರು ಎಲ್ಲಿದ್ದಾರೆ? ಏನೊಂದೋ ತಿಳಿಯದ ವರ್ಷಗಳವು. ಮನಸ್ಸಿನ ಕಣ್ಣುಗಳ ಮುಂದೆ ತಂದೆ ಮತ್ತೆ ಕಂಡರು. ಅವರ ಅಂತರಂಗದ ನೋವನ್ನು, ಅಪರಾಧಿ ಪ್ರಜ್ಞೆಯನ್ನು ತಂದೆಯಲ್ಲಿ ಹೇಳಿಕೊಂಡು ಮಾಯಾ ಅತ್ತರು. ತಮ್ಮ ಬದುಕಿನ ಅತಿಕ್ರಮಣಗಳಿಗೆ, ಅಪಚಾರಗಳಿಗೆ, ಉಲ್ಲಂಘನೆಗಳಿಗೆ ಕ್ಷಮೆಯಾಚಿಸಿದರು. ತಮ್ಮೊಳಗಿದ್ದ ತಮ್ಮ ಮಿತಿಗಳನ್ನು, ಕೊರತೆಗಳನ್ನು, ದೌರ್ಬಲ್ಯಗಳನ್ನು ಒಂದೊಂದಾಗಿ ಗುರುತಿಸಿ, ಎದುರಿಸಿ, ಒಪ್ಪಿಕೊಂಡರು. ತಾವು ತೊಟ್ಟ ಮುಖವಾಡವನ್ನು ತೆಗೆದಿಟ್ಟರು. ಎದೆಯ ಭಾರ ಇಳಿದಿತ್ತು.
ಮನಸ್ಸು ಹಗುರಾದಂತೆ ಭಾಸವಾಯಿತು. ಮೆಲ್ಲನೆ ಗಮನಿಸಿದರು, ದೇಹದಲ್ಲಿ ನೋವು ಮಾಯವಾಗಿತ್ತು. ಇದೇ ಸಮಯದಲ್ಲಿ ಬಾಲ್ಯದಲ್ಲಿ ತಂದೆ ಕಲಿಸಿದ್ದ ಯೋಗ, ಪ್ರಾಣಾಯಾಮ, ಧ್ಯಾನಗಳಲ್ಲಿ ತೊಡಗಿದರು. ಮನಸ್ಸು ಶಾಂತವಾಯಿತು. ಸಾಧನಾ ಆಫ್ ಫುಡ್ ಮೂಲಕ ಸ್ವಾಸ್ಥ್ಯದ ಹಾದಿಯಲ್ಲಿ ಹೆಜ್ಜೆ ಇರಿಸಿದರು. ಅಲ್ಲಿ ಗುಯಾನಾದಲ್ಲಿ ತನ್ನಮ್ಮ ಎಲ್ಲಿಲ್ಲದ ಪ್ರೀತಿಯಿಂದ ಸಂತಸದಿಂದ ಅಡುಗೆ ಮಾಡುತ್ತಿದ್ದುದು ನೆನಪಾಯಿತು. ಕುಟ್ಟಿ ತಿರುವಿದ ಧಾನ್ಯಗಳು, ತಾಜಾ ತರಕಾರಿ, ಹಣ್ಣುಗಳು, ಆಹಾರವೇ ದೇಹಕ್ಕೆ ಔಷಧಿ. ಅದರಲ್ಲೂ ಭಾರತೀಯ ಆಹಾರ ಕ್ರಮದಲ್ಲಿ ದೇಹವನ್ನು ಕಾಯುವ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗಿಡಮೂಲಿಕೆಗಳಿವೆ ಎಂದು ಅರಿತರು. ಉಪವಾಸಗಳನ್ನು ಆಚರಿಸಿದರು. ಜೈವಿಕ ತಾಜಾ ಆಹಾರಕ್ಕೆ ಮೊರೆ ಹೋದರು. ಒಂದು ದಿನ ಹೊರಗೆ ನೋಡಿದರು. ಪರ್ವತ ಶಿಖರಗಳ ಹಿಮ ಕರಗಿತ್ತು. ವಸಂತ ಋತು ಆಗಮಿಸಿತ್ತು. 6 ತಿಂಗಳೇ ಕಳೆದಿತ್ತು. ವೈದ್ಯರು ಕೊಟ್ಟ 2 ತಿಂಗಳ ಆಚೆಗೆ ತಾನು 4 ತಿಂಗಳು ಬದುಕಿದ್ದೇನೆ ಅರಿವಿಗೆ ಬಂದೊಡನೆ ಅಚ್ಚರಿಯಾಯಿತು. ಸೀದಾ ಮ್ಯಾನ್ಹಾಟನ್ಗೆ ಹಿಂತಿರುಗಿದರು. ಆಸ್ಪತ್ರೆಗೆ ನಡೆದರು. ವೈದ್ಯರು ತಪಾಸಣೆ ಮಾಡಿದರು. ಅವರ ದೇಹದಲ್ಲೆಲ್ಲೂ ಕ್ಯಾನ್ಸರ್ನ ಸುಳಿವೇ ಇರಲಿಲ್ಲ. ತೀವ್ರ ರೋಗದಿಂದ ಹೊರಟು ನಿರೋಗಕ್ಕೆ ತಲುಪಿ ಗುಣವಾದ ತಮ್ಮ ಈ ಯಾತ್ರೆಯನ್ನು ಮಾಯಾ ದಿ ಪಾತ್ ಆಫ್ ಪ್ರಾಕ್ಟೀಸ್ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಫ್ರೀಜರ್ನಲ್ಲಿ ಕ್ಯಾನ್ನಲ್ಲಿಟ್ಟಿದ್ದ ನಿಸತ್ವ ಆಹಾರವನ್ನು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿ ಗಡಿಬಿಡಿಯಲ್ಲಿ ತಿಂದು ಓಡುವ ಜೀವನ ವಿಧಾನವನ್ನು ಹೊರತಳ್ಳಿದರು. ಜೈವಿಕ ಆಹಾರಕ್ಕೆ ಹೊರಳಿದರು. ಆಹಾರದ ಪರಿಮಳವನ್ನು, ರುಚಿಯನ್ನು ಅಘ್ರಾಣಿಸಿ ಶಾಂತವಾಗಿ ಕುಳಿತು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಂಡರು. ಫ್ಯಾಷನ್ ಲೋಗ ಈಗ ಅವರ ಆದ್ಯತೆಯಾಗಿರಲಿಲ್ಲ. ತಾನು ಯಾರೆಂದು ಗುರುತಿಸಿಕೊಳ್ಳಲು ಅವರಿಗೆ ಈಗ ನಾಚಿಕೆ ಇರಲಿಲ್ಲ. ತಮ್ಮ ಕುಟುಂಬವನ್ನು ಹುಡುಕಿ ಹೊರಟರು. ಗುಯಾನಾದ ಆ ಯುದ್ಧದ ವರ್ಷಗಳಲ್ಲಿ ಕುಟುಂಬ ಬದುಕುಳಿದಿತ್ತು. ನಂತರದ ವರ್ಷಗಳಲ್ಲಿ ಆಕೆಯ ಇಡೀ ಕುಟುಂಬ ಕೆನಡಾಕ್ಕೆ ವಲಸೆ ಹೋಗಿತ್ತು. 12 ವರ್ಷಗಳು ತನ್ನ ಸ್ವಸುಖದ ಹಾದಿಯಲ್ಲಿ ಅವರನ್ನು ಮರೆತಿದ್ದರೂ ತೊರೆದಿದ್ದರೂ ಒಂದೇ ಒಂದು ಕಟುನುಡಿ ಇಲ್ಲದೆ ಮಾಯಾರನ್ನು ಕುಟುಂಬ ಆಪ್ತವಾಗಿ ಅಪ್ಪಿತು. ಮನಸ್ಸು ತೃಪ್ತಿಯಾಗುವಷ್ಟು ಅತ್ತರು. ಹಗುರಾಗಿ ಸಂತಸದಿಂದ ಸಂಭ್ರಮಿಸಿದರು. ಹರಿದು ಹೋದ ಸಂಬಂಧಗಳ ದುರಸ್ತಿಯಾದಂತೆ ದೇಹ, ಮನಸ್ಸು, ಚೇತನಗಳು ದುರಸ್ತಿಯಾದವು ಎನ್ನುತ್ತಾರೆ ಮಾಯಾ. ದೇಹದಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಸಮಾಧಾನವನ್ನು ಹೊತ್ತು ಮಾಯಾ ನ್ಯೂಯಾರ್ಕಿಗೆ ಹಿಂದಿರುಗಿದರು. ಅಂತರಾಳದ ಆಳದಿಂದ ನಾನು ಗುಣಮುಖವಾಗತೊಡಗಿದೆ ಎನ್ನುತ್ತಾರೆ. ಆಯುರ್ವೇದದ ಹಾದಿಯಲ್ಲಿ ಕ್ಯಾನ್ಸರ್ನಿಂದ ಸಂಪೂರ್ಣ ಮುಕ್ತಿ ಪಡೆದ ಮಾಯಾ ಇತರರಿಗೆ ವಾಸಿಯಾಗಬಲ್ಲ ಬದುಕುವ ವಿಧಾನಗಳನ್ನು ತಿಳಿಸಲು ಬಯಸಿದರು. ತನ್ನ ಪೂರ್ವಿಕರ ಬೇರುಗಳಿದ್ದ ಭಾರತಕ್ಕೆ ಬಂದರು. ರಿಷಿಕೇಶಕ್ಕೆ ಬಂದು ದಯಾನಂದ ಆಶ್ರಮವನ್ನು ಸೇರಿದರು. ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರಿಂದ ಆಯುರ್ವೇದ, ಯೋಗ, ವೇದಾಧ್ಯಯನ ಮಾಡಿ ಸನ್ಯಾಸ ದೀಕ್ಷೆಯನ್ನು ಪಡೆದರು. 1981ರಲ್ಲಿ ಅಮೆರಿಕಕ್ಕೆ ಹಿಂತಿರುಗಿದ ಮಾಯಾ ವೈಸ್ ಅರ್ತ್ ಸ್ಕೂಲ್ ಆಫ್ ಆಯುರ್ವೇದ ಸ್ಥಾಪಿಸಿದರು. ಅಮೆರಿಕದ ಮೊಟ್ಟ ಮೊದಲ ಆಯುರ್ವೇದ ಹೋಲಿಸ್ಟಿಕ್ ಹೆಲ್ತ್ ಎಜುಕೇಷನ್ ಕುರಿತ ವಿದ್ಯಾಸಂಸ್ಥೆ ಇದು. ಇಂದು ಇವರನ್ನು ಭಾರತೀಯ ಆಯುರ್ವೇದ ವೈದ್ಯಶಾಸ್ತ್ರದ ಜಗತ್ತಿನ ಪ್ರಮುಖ ಮಹಿಳಾ ತಜ್ಞರೆಂದು ಗುರುತಿಸುತ್ತಾರೆ. ಮಾಯಾ ತಿವಾರಿ, ಆಯುರ್ವೇದ ಎ ಲೈಫ್ ಇನ್ ಬ್ಯಾಲೆನ್ಸ್, ಆಯುರ್ವೇದ ಸೀಕ್ರೆಟ್ ಆಫ್ ಹೀಲಿಂಗ್, ವಿಮೆನ್ಸ್ ಪವರ್ ಟು ಹೀಲ್ ಟ್ರೂ ಇನ್ನರ್ ಮೆಡಿಸಿನ್ ಪುಸ್ತಕಗಳನ್ನು ಬರೆದಿದ್ದಾರೆ. ಸ್ವಸ್ಥ ಬದುಕಿಗೆ ಸ್ವಾಗತ. ನಮ್ಮ ಇಡೀ ಸ್ವಾಸ್ಥ್ಯದ ಗುಟ್ಟು ಸರಳ ಸಹಜ ಜೀವನದಲ್ಲಿ ಅಡಗಿದೆ. ಒಳ್ಳೆಯ ಪೌಷ್ಟಿಕ ಆಹಾರ, ಒಳ್ಳೆಯ ವಿಚಾರ, ನಿರ್ಮಲ ಮನಸ್ಸು, ದೈಹಿಕ ದುಡಿಮೆ, ವ್ಯಾಯಾಮ, ಪ್ರಜ್ಞಾಪೂರ್ವಕ ಉಸಿರಾಟ, ಪ್ರಾಣಾಯಾಮ, ಧ್ಯಾನ, ಯೋಗ, ಬದುಕಿನ ಅನಂತ ಕೃಪೆಯ ಬಗ್ಗೆ ತೃಪ್ತ ಮನಸ್ಸು, ಮನಸ್ಸಿನ ಗಂಟುಗಳ ಸಿಕ್ಕು ಬಿಡಿಸಿ ಮಾನಸಿಕ ಒತ್ತಡದಿಂದ ಮುಕ್ತಿ. ಇಷ್ಟರಲ್ಲಿಯೇ ಆರೋಗ್ಯದ ಗುಟ್ಟಿದೆ. ನಮ್ಮೊಳಗಿನ ಗುಣವಾಗುವ ಆ ಅದ್ಭುತ ಶಕ್ತಿಯನ್ನು ನಾವು ಜಾಗೃತಗೊಳಿಸಲು ಸಾಧ್ಯವಿದೆ. ತೀವ್ರ ನೋವಿನ ಹಾದಿ ಸಂತಸದ ತಾಣಕ್ಕೆ ಕರೆದೊಯ್ಯುತ್ತದೆ. ನಮ್ಮ ಚಿಂತನೆ, ವಿಚಾರ, ಕ್ರಿಯೆಯ ನಡುವೆ ಸಾಮರಸ್ಯವಿರಬೇಕು. ಮಾಯಾ ಕಂಡುಕೊಂಡ ಸತ್ಯ. ಇಂದು ಮಾಯಾ ಹೇಳುತ್ತಾರೆ, ಯೋಗ, ಆಯುರ್ವೇದ, ಸಾಧನ, ಧ್ಯಾನ ಇವು ಬದುಕುವ ರೀತಿಯಾಗಬೇಕು. ಆರೋಗ್ಯಕ್ಕಾಗಿ ನಾವು ಎಷ್ಟೆಲ್ಲ ಪರದಾಡುತ್ತೇವೆ, ಎಷ್ಟು ದೂರಕ್ಕೆ ಹುಡುಕಿ ಹೋಗುತ್ತೇವೆ. ಗುಣವಾಗುವ ಪ್ರಕ್ರಿಯೆ ನಮ್ಮೊಳಗೆ, ನಮ್ಮಲ್ಲಿಯೇ ಇದೆ. ಮಾಯಾ ತಿವಾರಿಯ ಬದುಕು ಆ ಗುಣಮುಖವಾಗಬಲ್ಲ ಸಾಮರ್ಥ್ಯದ ಅಸಾಧಾರಣ ಉದಾಹರಣೆಯಾಗಿದೆ.